ಮಕ್ಳು ಬಿಟ್ಟು ಓಡೋಗೋ ಮನೆ ಹಾಳಿದಿರಾ, ಗಂಡನ್ನ ಬಿಟ್ಟು ಹೋಗೋ ಗಯ್ಯಾಳಿಗಳ ಬೇವರ್ಸಿಗಳ ನಿಮ್ಗೇನೇ ದೊಡ್ಡ ರೋಗ ಬಂದಿದೆ. ಕೆಲವು ಹೆಣ್ಮಕ್ಳಿಗೆ ಅದೇನ್ ದೊಡ್ಡ ರೋಗ ಬಂದು ಸಾಯ್ತಾ ಇದಾರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನೋದನ್ನ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ. ರೀಲ್ಸ್ ಆಗಿ ನೋಡಿ. ನಿಮ್ನ ತ್ರಿಪುರ ಸುಂದರಿ ಆಗಿದ್ಯಾ, ನಿನ್ ನೈಲ್ ಸಖತ್ತಾಗಿದೆ, ನಿಮ್ ಸ್ಮೈಲ್ ಸಖತ್ತಾಗಿದೆ, ನಿಮ್ ಹಲ್ ಸಖತ್ತಾಗಿದೆ, ನಿಮ್ ಕಣ್ ಸಖತ್ತಾಗಿದೆ, ನೀನ್ ಸೂಪರ್ ಆಗಿದ್ಯಾ, ಮೋನಾಲಿಸಾ ತರ ಇದ್ಯಾ ಅಂದ್ರೆ ಅದನ್ನ ಅರ್ಥ ಮಾಡ್ಕೊ. ಫಸ್ಟ್ ಯಾವನಾನ ಒಳ್ಳೆಯವನು, ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರ ಅಂತ ಇರೋನು ಯಾವನು ಆತರ ಹೇಳೋದಿಲ್ಲ. ಯಾವನು ಮೆಸೇಜ್ ಮಾಡೋದು, ಫೋನ್ ಮಾಡೋದಿಲ್ಲ. ಅವ್ನು ಹೇಳಿದ ತಕ್ಷಣ ಗಂಡನ್ನ ಬಿಟ್ಟು ಮಕ್ಳನ್ನ ಬಿಟ್ಟು ಅನಾಥರು ಮಾಡಿ ಓಡೋಗ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ನಿಜವಾಗ್ಲೂ ನೀವು ಹೆಣ್ಮಕ್ಳ, ನೀವು ಎಂಟರ್ಟೈನ್ಮೆಂಟ್ ತರ ನೋಡಿ. ನೀವೇ ಎಂಟರ್ಟೈನ್ಮೆಂಟ್ ಆಗಿ ಆಹಾರ ಆಗ್ಬೇಡಿ. ಒಬ್ಬ ಮದ್ವೆ ಆಗಿರೋ ಹುಡುಗಿನ ಕರ್ಕೊಂಡು ಓಡೋಗ್ತಾನೆ ಅಂದ್ರೆ ಅಂತವನ್ಗೆ ನೀವು ಎಷ್ಟ್ ಜನ ಒಳ್ಳೆಯವನಾಗಿರೋನು. ಅವಳು ನಮ್ಮ ಅಕ್ಕ ತಂಗಿ ತರ, ಅವಳಿಗೆ ಮೆಸೇಜ್ ಮಾಡಬಾರ್ದು, ಅವಳಿಗೆ ಕಾಲ್ ಮಾಡಬಾರ್ದು, ಅವಳ ಮಕ್ಳನ್ನ ಅನಾಥರು ಮಾಡಬಾರ್ದು, ಅವ್ನ ಗಂಡನ ಜೀವನ ಹಾಳು ಮಾಡಬಾರ್ದು ಅಂತ ನೋಡ್ತಾರೆ. ಯಾವನೋ ಗೊತ್ತು ಗುರಿ